ಥರ ಇದು ನೋಡಿ, ಇದೆಲ್ಲ ನಮ್ಮ 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 ಇದು ಮಾಡ್ತೀವಲ್ಲ ಫಿಲಮು ರೀಲ್ಸ್ಗಳು, ಅವರೇ ಇವರೆಲ್ಲ ಆಕ್ಟ್ರೆಸ್ಗಳು, ರೀಲ್ಸ್ ಆಕ್ಟರ್ಸ್. ಇವರು ಬಂದ್ಬಿಟ್ಟು ಆಶ್ರಮ ಆಕ್ಟ್ರೆಸ್ ಲಕ್ಷ್ಮಮ್ಮ ಅಂತ. ಇವರು ಬಂದ್ಬಿಟ್ಟು ಸಾವಿರಾರು ಜನಕ್ಕೆ ವಿದ್ಯೆ ಹೇಳ್ಕೊಟ್ಟಿರೋ ಟೀಚರ್. ಇವಳಿಗೆ ಒಬ್ಬರು ಮಗಳಿರ್ತಾಳೆ, ಅವಳು ಒಬ್ಬ ಮುಸ್ಲಿಂ ಹುಡುಗನಿಗೆ ಮದುವೆ ಆಗ್ತಾಳೆ ಲವ್ ಮಾಡಿ. ಸೊ ಇವರು ಇಷ್ಟ ಇಲ್ಲ ಅಂದ ತಕ್ಷಣ ಅವರು ಬಿಟ್ಟು ಇದಕ್ಕೆ ಹೋಗ್ಬಿಡ್ತಾರೆ ಬಾಂಬೆಗೆ. ಸೊ ಇವರು ಒಂದು 11-12 ವರ್ಷಗಳ ಕಾಲ ದೇವಸ್ಥಾನ ಹೋಗಿ ಅಲ್ಲಿ ಮಲ್ಕೊಂಡು ಜೀವನ ಮಾಡ್ತಿರ್ತಾರೆ. ಇಲ್ಲಿ ಯಲಹಂಕದಲ್ಲಿ ಒಂದು ದೇವಸ್ಥಾನ ಹತ್ರ ಬರ್ತಾರೆ, ಒಂದು ಆಶ್ರಮ ಅಲ್ಲಮ್ಮ, ಯಲಹಂಕ ಅದು ಹೇಳಿ. ಹಾಂ, ಸಾಯಿಬಾಬಾ ಆಶ್ರಮ ಹತ್ರ ಬರ್ತಾರೆ. ಆಮೇಲೆ ಏನಾಗುತ್ತೆ, ಆಮೇಲೆ ಅಲ್ಲಿ ಯಾರೋ ಇದ್ರು, ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಅಲ್ಲಲ್ಲ ಆಶ್ರಮದಲ್ಲಿ ನಿಮ್ಗೆ ಆಶ್ರಯ ಇಲ್ಲ ಅಂತಾರ. ಅದು ಯಾಕಂದ್ರೆ ಮನಿ ಅಂದರೆ ಮಂತ್ಲಿ ಚಾರ್ಜ್ ಮಾಡ್ತಾರಲ್ಲ ಆಶ್ರಮ ಅಂತ, ಅಲ್ಲಿ ಹೋಗ್ತಾರೆ. ಅಲ್ಲಿ ಬನ್ನಿ ಇಲ್ಲ ಕೊಡೋಕ್ಕಾಗಲ್ಲ ಅಂತ. ನಾನು ಸಾಡಾಗಿ ಕೂತ್ಕೊಂಡಿದ್ದಾಗ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವಾಗಿಂದ ಅವ್ರು ಯಾರೋ ಒಬ್ಬ ರಸ್ತೆಯಲ್ಲಿ ನಾವು ಇವ್ರು ನೋಡ್ಬಿಟ್ಟು ನನಗೆ ಫೋನ್ ಹಾಕಿ ಹೋಗ್ತೀನಿ ಸಿಗ್ತಾರೆ. ನೀವು ಬಂದು ಎಷ್ಟು ತಿಂಗಳು? 3 ವರ್ಷ ಆಯಿತು. ಏನು ಓದಿರೋದು ನೀವು? ಟೀಚರ್. ನಾನು ಟೀಚರ್, ರಿಟೈರ್ಡ್ ಟೀಚರ್, ಪ್ರೈವೇಟ್. ಇವ್ರಿಗೆ ಗೊತ್ತಲ್ಲ ಅವ್ರ ಹೆಸರೇನು, ಬಿ ಸಿ ಪಾಟೀಲ್. ಶಿವರಾಮ್ ಅವ್ರ ಸ್ಕೂಲಲ್ಲಿ ಇವರು ಟೀಚರ್. ಆ ಸ್ಕೂಲಲ್ಲಿ ಇವರು ಆ ಥರ ಎಷ್ಟೋ ಸ್ಕೂಲ್ ಮಾಡಿ. ಅವ್ರ ಬಗ್ಗೆ ಏನು ಹೇಳ್ತಾರೆ? ಇವ್ರ ಬಗ್ಗೆ ನಾನು ಕಾಪಾಡಿದ್ದೆ ದೇವರು. ಈ ಮಗನ ರೂಪದಲ್ಲಿ ಮಗನ, ಮೊಮ್ಮಗನ, ತಮ್ಮನ, ಮೈದನ ಎಲ್ಲ ಒಂದು. ಬಟ್ ಈಸ್ ಮೈ ಸೇವಿಯರ್, ಐ ಕ್ಯಾನ್ ಸೇ. ಬಟ್ ಏನಂದರೆ ಇವರು ಒಂಥರ ಹೈಲಿ ಇಂಟೆಲಿಜೆಂಟ್. ಅವ್ರು ಇಂಗ್ಲೀಷ್ ನನಗೆ ಬರಲ್ಲ. ಇವರು ಅಷ್ಟೇ. ಇವರು ದೊಡ್ಡ ನ್ಯೂಸ್ ಆಗಿತ್ತು ಇದು. ಸ್ವಂತ ಮೊಮ್ಮಗಳೇ ಮಗಳೇ ಮನೆ ಹತ್ರ ಹೋಗಿದ ತಕ್ಷಣ ಬಾಗ್ಲಾಗ್ತಾರೆ. ದೊಡ್ಡ ನ್ಯೂಸ್ ಅವಾಗ. ಇವರು ಗೋಲ್ರಟ್ಟಿಲಿ ಇರ್ತಾರೆ. ಇವ್ರ ಹೆಸರು, ಅದಕ್ಕೆ ನಾನು ಹೆಸರು ಇಟ್ಬಿಟ್ಟಿದ್ದೀನಿ ಗೋಲ್ರಟ್ಟಿ ಅಂತ. ಇವರಿಗೆ ಮಕ್ಕಳು ಮೊಮ್ಮಕ್ಕಳಲ್ಲಿ ಯಾರು ಸೇರಿಸಲ್ಲ. ಹಾಗೆ ಇವರು ಗೀತಮ್ಮ ಅಂತ. ಇವರು ಫಸ್ಟ್ ಬಂದು, ನಿಮ್ಮಮ್ಮ ನೀವು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? 1.5 ವರ್ಷ ಆಯಿತು. ಜಾಸ್ತಿ ಆಯಿತು. ಇಲ್ಲ, ಎಷ್ಟಾಯಿತು? 2 ವರ್ಷದ ಮೇಲಾಯಿತು. 1.5 ವರ್ಷ ಆಯಿತಾ? ಹಾಂ, ಇದೆ ಎಲ್ಲ ಫೈಲ್ಸ್ ಎಲ್ಲ ಇದೆ. ಇವ್ರು 1.5 ವರ್ಷ ಆಯಿತು. ಇವ್ರು ನಂಗೆ ಸಿಕ್ಕಾಗ ಇವ್ರು ನನ್ನ ಮುಖನೇ ನೋಡಿರಲ್ಲ, ಅಂದರೆ ಇವ್ರಿಗೆ 2 ಕಣ್ಣು ಕಾಣಿಸ್ತಾ ಇರಲ್ಲ. ಆಮೇಲೆ ಕರ್ಕೊಂಬಂದು ನನಗೂ ಸ್ವಲ್ಪ ಇನ್ನೂ ನನಗಿನ್ನೂ ಮದುವೆ ಆಗಿಲ್ಲ, ಒಂದು ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ, 2 ಕಣ್ಣು ಕೊಡ್ಸಪ್ಪ ಅಂದರು. ಕೊಡಿಸಿ. ಹೌದು ತಾನೆ? ಮತ್ತೆ ನೀವು ನಮ್ಮ ದೇವರು, ನನಗೆ ದೇವರು ನೀವು. ಮತ್ತೆ ಅವತ್ತು ಕತ್ಲೆಯಲ್ಲಿ ಇರುವಾಗ ಕತ್ಲೆಯಲ್ಲಿ ಅವ್ರನ್ನ ಇವರು ಬೆಳಾಡ್ತಾ ಇದ್ದೆ ಕರ್ಕೊಂಡೋಗಿ, ನೀವು ಬೆಳಕು ತೋರಿಸಿ ನೀವೇ ದೇವರು. ಇಲ್ಲ ಹಂಗೆಲ್ಲ ಇಲ್ಲ. ಬಟ್ ಒಳ್ಳೇದಾಗಲಿ. ಇವಾಗ ನನ್ನ ಮುಖ ಎಲ್ಲ ಕಾಣಿಸ್ತಿದೆಯಲ್ಲ? ಎಲ್ಲರ ಮುಖ ಕಾಣ್ತಿದೆ, ಚೆನ್ನಾಗಿ ನೋಡ್ತೀನಿ, ನನ್ನ ಕೆಲಸ ನಾನು ಮಾಡ್ಕೊತೀನಿ, ಓಡಾಡ್ತೀನಿ, ಸಂತೋಷವಾಗಿ ಈ ಥರ ಮಾಡಿಕೊಂಡು. ಆಮೇಲೆ ಇವರು ನಮ್ಮ ಹೀರೋಯಿನ್ ನಮ್ಮ ಆಶ್ರಮದಲ್ಲಿ ನನ್ನ ಜೊತೆ ರೀಲ್ಸ್ ಎಲ್ಲ ಮಾಡ್ತಾರೆ. ದೇವಲಿಂಗಮ್ಮ ಅಂತ ಇವರು. ಇವರಿಗೆ ಎಷ್ಟು ಜನ ಮಕ್ಕಳಮ್ಮ? 3 ಜನ ಮಕ್ಕಳಿದ್ದಾರೆ. 2 ಗಂಡು ಮಕ್ಕಳು, 1 ಹೆಣ್ಮಗಳು. ನಿಮಗೆ ಮಾಗಡಿ ರಸ್ತೆ ಇದು ಗೊತ್ತಲ್ಲ ನಿಮಗೆ, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಫೇಮಸ್, ಅದು ಕಟ್ಸಿದವ್ರೆ ಇವರು. ಅವರ ಮನೆತನದವರು ಇವ್ರು ಕಟ್ಸಿದವರು. ಅದೇ ಮೇನ್ ರೋಡಲ್ಲೇ ಒಂದು 7 ಕೋಟಿ ರೂಪಾಯಿ ಮನೆ ಕೂಡ ಇದೆ ಇವರಿಗೆ. ಅವ್ರ ಮಕ್ಕಳು ಯಾರು ಸೇರಿಸಲ್ಲ. ಮಕ್ಕಳೆಲ್ಲ ಗೌರ್ಮೆಂಟ್ ಜಾಬ್ ಇದ್ದಾರೆ. ಅವ್ರ ಮಗ ಬಂದ್ಬಿಟ್ಟು KC ಜನರಲ್ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾರೆ, ಗೌರ್ಮೆಂಟ್ ಜಾಬು. ಇವ್ರ ಹಸ್ಬೆಂಡ್ ಬಂದ್ಬಿಟ್ಟು ಫಾರೆನ್ಸಿಕ್ ಇದೆಯಲ್ಲ ರಿಪೋರ್ಟ್ ಮಾಡ್ತಾರಲ್ಲ KC ಹಾಸ್ಪಿಟಲಲ್ಲಿ. ಇದು KC ಜನರಲ್ ಅಲ್ಲ, ವಿಕ್ಟೋರಿಯಾದಲ್ಲಿ ಫಾರೆನ್ಸಿಕ್ ಸೂಪರಿಂಟೆಂಡೆಂಟ್ ಅಲ್ಲ. ಮಗ ನಾನು ಇಲ್ದೇ ಇರೋ ಟೈಮಲ್ಲಿ ಬಂದ್ಬಿಟ್ಟು ಕಳ್ಳಂತರ ಬಂದ್ಬಿಟ್ಟು ಹೋಗ್ತಾನೆ. ಅದು ಫೋನ್ ಮಾಡಿ ಕರೆದಿದ್ದಕ್ಕೆ ಕಳ್ಳಂತರ ಬಂದ್ಬಿಟ್ಟು ಇವ್ರಿಗೇನೋ ಒಂದು ಎಲೆ ಅಡಿಕೆ, ಒಂದೇನೋ ಒಂದು 1 kg ಹಣ್ಣು ಕೊಟ್ಬಿಟ್ಟು ಹೋಗ್ಬಿಡ್ತಾನೆ. ನಾನು ಭರೋಸೆಲಿ ಇರಲ್ಲ, ಎಸ್ಕೇಪ್ ಹೋಗ್ಬಿಡ್ತಾರೆ. ಅಂಥ ಕಳ್ಳನ ಮಗ ಸಿಗ್ಲಿ ಅಂತ ಕಾಯ್ತಾ ಇದ್ದೀನಿ. ಸಿಕ್ಕರೆ ಮಾತ್ರ ಬೇರೆ ಥರ ಮಾಡಾಕ್ತೀನಿ ಅವ್ನಿಗೆ. ಹಾಂ, ಬರಲ್ಲ ಮಾಡಕ್ಕೆ ಬಂದವ್ರೆ.
ಹಾಂ ಸರ್ ನಮ್ಮನ್ನ ಇವರೇನು ಚೆನ್ನಾಗಿ ನೋಡಿದ್ರು ನಮ್ಮ ತಂಗಿನ ಇದು ತಿರುಪತಿ ಬಂದಾಗ ಎಲ್ಲಿ ಸೇರಿಸಿದ್ದು ಕೊರೋನಾ ಹಾಸ್ಪಿಟಲ್ಗೆ ಹಾಸ್ಪಿಟ್ಲು ಅವಾಗ ಅಲ್ಲಿ ನಮ್ಮ ಸೇರಿಸಿ ನಲ್ವತ್ತು ದೇವನಲ್ಲಿ ತಾವು ಸೇರಿಸಿ 15 ದಿವಸ ಇದ್ದು ನಾವು ಆಕಾಶ ಅದಕ್ಕೆ ಇದ್ರ ಮೇಲೆ ನಮಗೆ ಇಷ್ಟ ಫೋಟು ಎದ್ದಂದ್ರೆ ಮಲ್ಕೊಂಡಾಗ್ಲೂ ಎದ್ದಾಗ್ಲೂ ನೋಡ್ಬೋದು ಕೈ ಬಿಟ್ಟಿದ್ದು ಅಣ್ಣ ಕೊಟ್ಟವ್ರೆ ಅವರೇ ನಮ್ಮ ದೇವರು ಯಾರೂ ನಮ್ಮ ಮಕ್ಕಳು ನೋಡಿಲ್ಲ ನಾನು ಬಂದು 4 ವರ್ಷ ಮೇಲೆ ಆಯಿತು. ಇಲ್ಲಿ ನಮ್ಮ ಸ್ನೇಹಿತರೆಲ್ಲ ಬರ್ತಿರ್ತಾರೆ, ಅವ್ರಿಗೆ ಹೇಳ್ಬಿಟ್ಟು ನನ್ನ ಫೋಟೋನ ಇವರೆಲ್ಲ ಕೇಳಿಕೊಂಡು ಹಾಕ್ಸ್ಕೊಂಡಿರೋದು. ನಾನು ಹೇಳ್ತಾ ಇದ್ದೀನಿ, ನನ್ನ ಮುಖ ಯಾಕೆ ನೋಡ್ತೀರಪ್ಪ, ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ಏನಾರು ಆದರೆ ನನ್ನ ಮೇಲೆ ಬರ್ತವೆ, ಬೇಡ ಅಂತ ಹೇಳಿದ್ರೆ ಕೇಳಲ್ಲ. ಅವಾಗಿಂದ ನನಗೆ ನನ್ನ ಹುಡುಗರವರೇ ಕೆಲವರೆಲ್ಲ ಹರ್ಷಿಲ್ ಅಂತೆಲ್ಲ ಅವರೆಲ್ಲ ತಂದ್ಬಿಟ್ಟು ಅವರೇ ಹಾಕ್ಕೊಟ್ಟಿರೋದು. ಮತ್ತು ಇಲ್ಲಿ ಯಾರೋ ಇಲ್ಲಿ ಅಲ್ಲೊಬ್ಬ ಲಾಸ್ಟ್ ಒಬ್ರು ಮಲ್ತಾ ಇದ್ರು ಪಾಪ, ಅವರು ತೀರೋಗ್ಬಿಟ್ರು. ಇದು ಕೆಳಗಡೆ ಮಾಡಿಸಿದ ಬ್ಯಾನರ್ ಅದು, ಅದನ್ನು ಇವ್ರು ಕತ್ರಿ ತಗೊಂಡು ನೀಟಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿರೋದಲ್ಲಿ ನೋಡಿ, ಎಲ್ಲ ಕಿತ್ತೋಗಿರೋದಲ್ಲಿ. ಆ ಥರ ಒಂದು 6-7 ತಿಂಗಳಾಯ್ತು 6-7 ಮಂತ್ಸ್ ಆಯಿತು. ಕೌನ್ಸಿಲರ್ ಅಂತ ಅವ್ರ ಹತ್ರ ಇದೆ ಎಲ್ಲ ನಿಮ್ದೆಲ್ಲ ಹಣ ಚಿನ್ನ ಎಲ್ಲ ಏಮಾರಿಸ್ಬಿಟ್ಟು ನಾನು ತಾಯಿ ಥರ ನೋಡ್ಕೊತೀವಿ ಅಂತ ಇವೆಲ್ಲ ಊರು ಬಿಟ್ಟು ಹೋಗ್ಬಿಟ್ಟ. ನಾನು ಭಾಳ ಕಷ್ಟಪಡ್ತಾರೆ. ಅವಾಗ ಇವರು ಒಬ್ಬರು ಮಗಳ ಥರ ಇದ್ದರು. ಅವ್ರು ಹೇಳಿದ್ರು ಈ ಥರ ಆಶ್ರಮ ಚೆನ್ನಾಗಿದೆ, ನಾನು ಇಲ್ಲಿ ಸೇರಿಸ್ತೀನಿ, ಅಲ್ಲೇ ಇದ್ದು ಬಿಡ, ವಯಸ್ಸಾಯ್ತು, ಇನ್ನೆಷ್ಟು ದಿನ ದೇವಸ್ಥಾನ ಸುತ್ತಾಗ್ತೀವಿ ಅಂತ ಅವ್ರು ಕರ್ಕೊಂಡು ಬಿಟ್ಟು. ಒಳ್ಳೇದೇ ಇದೆ ಸರ್, ಎಲ್ಲ ಒಳ್ಳೇದಿದೆ. ಎಲ್ಲ ಹೋಗ್ಬಿಟ್ರು ದೊಡ್ಡವರೆಲ್ಲ. ಇವಾಗ ಅನಾದಿ ಥರ ಒಂದೇ ಒಬ್ಬಳಿದೆ, ಮಕ್ಕಳು ಯಾರೂ ಇಲ್ಲ ನನಗೆ. ಈ ಥರ ಮಕ್ಕಳೆಲ್ಲ ನೋಡ್ಕೊತಾ ಇದ್ದೆ. ಎಷ್ಟು ದಿನ ಅವಾಗ ನಡೆಯೋಕ್ಕಾಗ್ತಾಯಿಲ್ಲ, ಕಾಲು ಸ್ವಲ್ಪ ಪೆಟ್ಟು ಬಿತ್ತು. ಆವಾಗಲಿಂದ ಇವ್ರು ಹೇಳಿದರು, ಚಕ್ರವರ್ತಿ ಪ್ರಸಾದ್ ಚೆನ್ನಾಗಿದೆ ಆಶ್ರಮ ಅಂತ ತಂದು ತೋರಿಸಿ ಇಲ್ಲಿದ್ದು. ಬಿಡಿ ಆಯ್ತು, ಗಲ್ಬಡಿ ಹೇಳ್ಬಿಡು. ಇಲ್ಲ ಇಲ್ಲ, ಮಕ್ಕಳೆಲ್ಲ ಆಗಿಲ್ಲ. ಚೆನ್ನಾಗಿದೆ ಬಟ್ ತುಂಬ ಚೆನ್ನಾಗಿದ್ದವರು. ಸ್ವಲ್ಪ ಅವರಿಗೆ ಮಂಡಿ ನೋವು ಚೆನ್ನಾಗವ್ರೆ. ಬಟ್ ಏನಂದ್ರೆ ನನಗೇನಂದರೆ ಸ್ವಲ್ಪ ಅಂದರೆ ಸ್ವಲ್ಪ ನನಗೆ ಸ್ವಲ್ಪ ನೀಟಾಗಿರಬೇಕು, ಗಲೀಜೆಲ್ಲ ಇರಬಾರ್ದು, ಆ ಥರ ಡೀಸೆಂಟಾಗಿರ್ಬೇಕು. ಪ್ರಾಮಿಸ್ ನೀವು ಬರ್ತೀರಾ ಅಂತ ಮಾಡಿದ್ದಲ್ಲ, ಇವ್ರು ಬರ್ತಾರೆ ಅಂತ ಯಾರು ಹಿಂಗೆ ರೆಡಿ ಆಗಿದ್ದೀರಾ? ದಿನ ಹಿಂಗೆ ಇರುತ್ತೆ, ನಾವು ಬರ್ತೀವಲ್ವಾ, ದಿನ ಓಡಾಡ್ತಾ ಇರ್ತೀವಿ. ಈ ಅಮ್ಮ ಕೋಟಿಗಿದ್ದವರು. ಈ ಅಮ್ಮ ಇವತ್ತವರೆಗೂ ಪೌಡ್ರ್ ಹಾಕ್ದೆ, ಸ್ಟಿಕ್ಕರ್ ಇಕ್ತೆ, ಈ ಥರ ಹಿಂಗೆ ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡು ಆಚರಣೆ ಬರಲ್ಲ. ಈ ಅಮ್ಮಂಗೆ ಪೌಡರ್ ಎಲ್ಲ ತಂದು ಕೊಟ್ಟಿದ್ದೀವಿ. ಮತ್ತೆ ನೋಡಿ, ಇವೆಲ್ಲ ಬಂದ್ಬಿಟ್ಟು 1 ಗ್ರಾಮ್ ಗೋಲ್ಡ್ ಇಲ್ಲದೆ ಇಲ್ತಿದ್ವಿ ಅಮ್ಮ. 1 ಗ್ರಾಮ್ ಗೋಲ್ಡ್ ತಂದು ಹಾಕ್ಕೊಟ್ಟಿದ್ದೀನಿ, ಯಾಕಂದ್ರೆ ಅದೆಲ್ಲ ಗೊತ್ತಾಗ ಎಲ್ಲ ಬೇಕೇ ಬೇಕು ಅಮ್ಮಂಗೆ, ಎಲ್ಲ ಬೇಕೇ ಬೇಕು. ಆ ಥರ ನಮ್ಗೆ ಹಂಗೆ ಸರ್. ಏನಂದರೆ ಸ್ವಲ್ಪ ಇದ್ರೂ ನೀಟಾಗಿ ನೋಡ್ಕೋಬೇಕು, ಸುಮ್ಮನೆ ಎಲ್ಲನೂ ಕೂಡ ಪೇಡ್ ಸರ್ವಿಸ್. ಇಲ್ಲಿ ನೋಡಿ, ಈಗ ಈ ವಜ್ಜಿ ಇದ್ದಾರಲ್ಲ, ಸ್ವಲ್ಪ ಬೀಳ್ತಾರೆ, ಅದಕ್ಕೆ ಇವ್ರು ಮಧ್ಯೆ ಹಾಕಿದ್ದೀನಿ ನಾನು, ಸ್ವಲ್ಪ ಸಪೋರ್ಟ್ ಮಾಡಲಿ ಇವರು ಅಂತ. ಹಂಗೆ ಈ ವಜ್ಜಿಗೆ ಬಂದ್ಬಿಟ್ಟು, ಈ ವಜ್ಜಿನೂ ಅಷ್ಟೇ, ಈ ವಜ್ಜಿಗೆ ಎಲ್ಲ ಇದ್ದು ಯಾರೂ ಇಲ್ಲ. ಈ ವಜ್ಜಿಗೆ 7 ಜನ ಮಕ್ಕಳು, 12 ಜನ ಮೊಮ್ಮಕ್ಕಳಿಗೆಲ್ಲ 45-46 ಏಜು. ಇದುವರೆಗೂ ಯಾರೂ ಬಂದಿಲ್ಲ. ಇವತ್ತು ಕೇಳಿ ನಮ್ಮ ಮಕ್ಕಳು ಒಳ್ಳೆಯವರು ಅಂತ ಹೇಳ್ದೆ ವಜ್ಜಿ. ನೀವು ಬಂದಮ್ಮ ಎಷ್ಟು ವರ್ಷ ಆಯ್ತು ಇಲ್ಲಿಗೆ? 4 ವರ್ಷ ಆಯಿತು. ಎಷ್ಟು? 4 ವರ್ಷ ಆಯಿತು. 4 ವರ್ಷದಿಂದ ಇವ್ರ ಮಕ್ಕಳು ಇಲ್ಲೇ ಇರೋದು, ದಾಸರಹಳ್ಳಿ. ಫೋನ್ ಮಾಡಿ ಕರೆದ್ರೂ ಬರಲ್ಲ. ಹಾಂ, ಹೆಗ್ನಳ್ಳಿ. ಫೋನ್ ಮಾಡಿ ಕರೆದು ಬರಲ್ಲ. ನನ್ನ ಮಗ ಹೋಗ್ಬೇಡ ಅಂದ. ನಮ್ಮ ಪಕ್ಕದ ಮನೆಗಿದ್ದವನು ಬಲವಂತ ಮಾಡಿ ಕರೆದಿದ್ದಕ್ಕೆ ನಮ್ಮ ಅಮ್ಮನ ಬೆಳಗ್ಗೆ ಬಂದು ಕರ್ಕೊಂಡು ಹೋಗ್ತೀನಿ ಅಂದ. ಅವನು ಇಲ್ಲ, ನಿಮ್ಮ ಅಮ್ಮನ ಇವಾಗ ಇಲ್ಲೆಲ್ಲೂ ಇಡ್ಸ್ಕೊಳಕ್ಕಾಗಲ್ಲ, ಕೊರೋನಾ ಐತೆ, ಕರ್ಕೊಂಡೋಗಿ ಆಶ್ರಮಕ್ಕೆ ಬಿಡ್ತೀನಿ ಅಂದ. ಸಾರ್ ಫೋನ್ ಮಾಡಿದ್ದಕ್ಕೆ ಅವರು ನಾವು ಇವಾಗ ಊರಲ್ಲಿಲ್ಲ, ಬೆಳಗ್ಗೆ ಬಂದು ನಾವು ಕರ್ಕೊಂಡು ಹೋಗ್ತೀವಿ ಅಂದರೆ ಅವ್ನು ಆತ್ರೆ ಬಿದ್ದು ರಾತ್ರಿನೇ ಕರ್ಕೊಂಡು ಬಂದು ಬಿಟ್ಬಿಟ್ಟ. ಆಯ್ತಾ? ಇವಾಗ ಹೇಳಿದ್ರು ನನ್ನ ಮಗ ಬೇಡ ಅಂದ, ಹೋಗ್ಬೇಡ ಅಂದ, ನಾ ಅವ್ನ ಫ್ರೆಂಡ್ ಕರ್ಕೊಂಬಂದು ಬಿಟ್ಟ. ಸರಿ, ಅವ್ರ ಮಗ ಇವಾಗ ಇನ್ನೂ ಏನು ಮಾಡ್ತಾನೆ? ತಡಿ, ಇವ್ರ ಮಗ ಏನು ಮಾಡ್ತಾವನೆ ಇವಾಗ? ಆಯ್ತು, ಇಲ್ಲಿಗೆ ಬಂದಿರೋದು ಗೊತ್ತು ತಾನೆ. ಸರಿ, ಈಗ ನಿಮ್ಮ ತಾಯಿನ ಯಾರೋ ಬಂದು ಸೇರಿಸ್ತಾರೆ, ನೀವೇನು ಮಾಡ್ತೀರಾ? ನೆಕ್ಸ್ಟ್ ಡೇನೇ ಓಡ್ ಬರ್ತೀರಾ, ನಮ್ಮ ತಾಯಿನ ಕಳ್ಸಪ್ಪ ಅಂತ. 4 ವರ್ಷ ಆಯಿತು, ಯಾಕೆ ಬಂದಿಲ್ಲ ಕೇಳಿ ಮಗ? ಅಲ್ಲ ಸರ್, ನಾನು 2-3 ಸರಿ ಫೋನ್ ಮಾಡಿದ್ದೀನಿ, ಅವ್ರನ್ನ ಕರ್ಕೊಂಡು ಹೋಗಿ. ಮಕ್ಳು ತುಂಬ ಜನ ಅಲ್ಲ, ಅಕ್ಕ ಅಣ್ಣ ಕರ್ಕೊಂಡು ಹೋಗ್ಲಿ ಅಂತ, ಅಣ್ಣ ಅಕ್ಕ ಕರ್ಕೊಂಡು ಹೋಗ್ಲಿ ಅಂತ ಇಲ್ಲ. ಬರಲಿಲ್ಲ ಸರ್.
ಯಾಕೋ ನನಗೆ ಗೊತ್ತಿಲ್ಲ, ನಾನು ಆಶ್ರಮಕ್ಕೆ ಹೋಗಲ್ಲ ಅಂದ್ರೂ ಕೂಡ ಕೋಪಕ್ಕೆ ಬಂದಿಲ್ಲ. ಅದೇ ತಾಯಿ ಮನ್ಸು ಅನ್ನೋದು. ಅದಕ್ಕೆ ಅವ್ರು ರೆಡಿ ಇಲ್ಲ ಅವರು, ಅದೆಲ್ಲ ಒಪ್ಕೊಂತ ಇಲ್ಲ, ಒಪ್ಕೊಳ್ಳಲ್ಲ. ಅದೇ ತಾಯಿ ಅಂದ್ರೆ ಹಂಗೆ ಅಲ್ವಾ ಸರ್? ಈಗ ಬ್ರದರ್, ಈಗ ಆಯ್ತು ಒಂದೆರಡು ದಿನ ಅಮ್ಮ ಕಾಣಿಸಿ ಏನು ಮಾಡ್ತೀವಿ ಹೇಳಿ? ಓಡೋಗ್ಬಿಡ್ತೀವಿ ನಾವು. ಕಳಿಸ್ರಿ, ನೀವ್ಯಾರಿ ನಮ್ಮ ಅಮ್ಮನ ಸಾಕಕ್ಕೆ ಅಂತೀವಿ ರಾವ. ಆಯ್ತು ಬಿಡಮ್ಮ, ನಿಮ್ಮ ಮಕ್ಕಳು ಒಳ್ಳೆಯವರು, ಒಳ್ಳೆ ಅಜ್ಜಿನೇ, ಸೈಲೆಂಟ್ ಆಗಿರ್ತದೆ. ನಾನು ಒಳ್ಳೆಯವರಲ್ಲ, ನಿಮ್ಮ ಮಕ್ಕಳು ಒಳ್ಳೆಯವರು. ಕ್ಯೂಟ್ ಅಜ್ಜಿ ಅದು. ಒಳ್ಳೆಯವರ, ನಿಮ್ಮ ಮಗ ಒಳ್ಳೆಯವರ? ಇವ್ರು ಇವಾಗ 4 ವರ್ಷದಿಂದ ನೋಡ್ಕೊಂತವ್ರು, ಇವರೇ ಒಳ್ಳೆಯವರು. ಮುಂಚೆ ಮಗ ಒಳ್ಳೆಯವರಿದ್ರಾ? ಮುಂಚೆ ನೋಡ್ಕೊಂತ ಇದ್ದ. ಅವನಿಗೆ ಇವಾಗ ಹೆಂಡತಿ ಮನೆ ಬಿಟ್ಟು ಹೊಟ್ಟೋಗಳೆ ಅವ್ರ ಅಪ್ಪನ ಮನೆಗೆ. ಅವ್ನು ಕೋರ್ಟು ಕಚೇರಿ ಟೈಮ್ ಸಾಕಾಗ್ತಾ ಇಲ್ಲ. ಅಲ್ಲಿ ಅವನಿಗೆ ಕಷ್ಟ ಇವಾಗ. ನೀವು ಹೆಂಗೆ ಕ್ರಾಸ್ ಕ್ವಶನ್ ಕೇಳಿದ್ರು ಮಕ್ಕಳೇ ಒಳ್ಳೆಯವರು ಅಂತ ಹೇಳೋದು. ಕಷ್ಟ. ನಾನು ಎಷ್ಟು ಸಾರಿ ಬಿದ್ದಾಗೆಲ್ಲ ನೋಡಿ ಎಲ್ಲ ವಾಸೆ ಮಾಡ್ತಾ. ಅವಳು ಹೋಗ್ಬಿಟ್ಮೇಲೆ ಅವ್ನು ತಲೆ ಕೆಟ್ಟಬಿಟ್ಟಿದೆ ಅದಕ್ಕೆ ಪಾಪ. ಆಯ್ತು, ಒಬ್ಬ ಮಗನ್ ತಲೆ ಕೆಟ್ಟ ಇದೆ, ಇನ್ನು 7 ಜನ ಮಕ್ಳು, ಇನ್ನೂ 6 ಜನ ಮಕ್ಳು ಏನ್ ಮಾಡ್ತಾರೆ? ಅವ್ರ ಗಂಡನ ಮನೆಗಾರ ಅವ್ರು ಬರ್ತಾರ. ಬರ್ತಾರಾ? ಹಂಗೆಲ್ಲ ಮಾಡಬಾರ್ದು ನೀವೆಲ್ಲ, ಹಂಗೆ ಕೇಳಬಾರ್ದು ನೀವೆಲ್ಲ ಆ ಥರ. ಸೂಪರ್. ಇವರು ನಮ್ಮ ಗೊತ್ತಲ್ಲ, ಇವ್ರು ನಮ್ಮ ಹೀರೋಯಿನ್ ಅನ್ನಪೂರ್ಣಮ್ಮ. ಇವರೇ ನಮ್ಮ ಹೀರೋಯಿನ್ನು. ಇವರಿಗೆ ಮದುವೆ ಆಗಿದೆ, ಮಕ್ಕಳಾಗಿಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ. ಮೂರೊತ್ತು ಊಟ, ಬೆಳಗ್ಗೆ ಸಾಯಂಕಾಲ ಕಾಫಿ. ಜನ ಈ ಸಂಬಂಧಿಕರಲ್ಲ ಅವರೇ, ಯಾರೂ ಇದು ಮಾಡಲ್ಲ. ಇಲ್ಲ ಸರ್, ಸ್ವಲ್ಪ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ರೀಲ್ಸ್ ಎಲ್ಲ. ಇವರೆಲ್ಲ ಏನು ಗೊತ್ತಾ ನಂಗೆ ಹೇಳೋದು, ನಾವು ಈ ಥರ ಡ್ಯಾನ್ಸ್ ಮಾಡಿದ್ರೆ ಹೊರಗಡೆ ಜನ ಏನನ್ನಲ್ಲ, ಜನ ಬೈತಾರ ನಮ್ಮನ್ನ, ಜನ ಈ ಥರ ಆ ಥರ ಪ್ರಶ್ನೆ ಅವ್ರಿಗೆ. ಬೈತಾರ ಜನ ಡ್ಯಾನ್ಸ್ ಮಾಡಿದ್ರೆ? ಕೇಳ್ರಿ. ಹಾಂ, ಹೀರೋಯಿನ್ ಎಲ್ಲಿ ಅಂತ ಕೇಳ್ತಾ ಇರ್ತಾರೆ ಜನ. ಈಗ ಇರೋದು ಒಂದೇ ಒಂದು ಅಲ್ಲೂ, ಚೆನ್ನಾಗಿ ಚಿಕನ್ ತಿನ್ಕೊಂಡು ಚೆನ್ನಾಗಿರೋ. ಹಾಗೆ ಯಾರು ಇವರು ಅಷ್ಟೇ. ಇವ್ರಿಗೂ ಅಂದರೆ ಒಂಥರ ಸ್ವಲ್ಪ ಅಪ್ಸೆಟ್. ಅಬ್ನಾರ್ಮಲ್. ಒಂದು 40+ ಇದೆ ಏಜು, ಬಟ್ ಅಷ್ಟು ಗೊತ್ತಾಗಲ್ಲ. ಒಂದು ಬಟ್ಟೆ ಹಿಂಗೆ ಎತ್ತಕ್ಕೆ ಬರಲ್ಲ. ಇವಾಗ ಯಾರು ಹಿಂಗೆ ಹಿಡ್ಕೊಂಡು ಕರ್ಕೊಂಡು ಹೋಗೋದೆಲ್ಲ ಮಾಡ್ತಾರೆ ಅಷ್ಟೇ. ಆ ಥರ ಮೈಂಡ್ಸೆಟ್ಟು. ಮತ್ತು ಕೆಳಗೆ ಹಿಂಗೆ ಬಗ್ಬಿಟ್ಟು ಏನೋ ತೊಗೊಳಕ್ಕಾಗಲ್ಲ. ಇಲ್ಲಿಂದ ಇಲ್ಲಿ ತನಕ ಒಂದು ಸ್ವಲ್ಪ ಓಡು ಅಂದರೆ ಓಡೋಕ್ಕಾಗಲ್ಲ. ಆ ಥರ ಮೈಂಡ್ಸೆಟ್. ಅಂದರೆ ಬಾಡಿ ಎಲ್ಲ ಒಂಥರ ಏನೋ ಶೇಕ್ ಆಗುತ್ತೆ. ಇವರು ಅಷ್ಟೇ ಪಾಪ, ಇವ್ರಿಗೆ ಏನು ಗೊತ್ತಾಗಲ್ಲ, ಸ್ವಲ್ಪ ಅಬ್ಡಾಮಲ್ಲು. ನೀವು ಎಷ್ಟು ಊಟ ಕೊಟ್ಟರು ಊಟ ಮಾಡ್ತಾ ಇರ್ತಾರೆ. ಓ, ಈ ರೂಮಲ್ಲಿ ಜಾಸ್ತಿ ಲೇಡೀಸ್ ಗಲಾಟೆ. ಇವ್ರು ತುಂಬ ಜಾಸ್ತಿ ಅಂದರೆ ಸೀರಿಯಸ್ ಆಗಿ. ಇವ್ರು ಏನಂದರೆ, ನಿಮ್ಮ ಸ್ಕೂಲ್ ಹೆಸರು ನಮ್ಮ ನೆಹರು ನಿಕೇತನ್ ಇಂಗ್ಲಿಷ್ ಮೀಡಿಯಂ ಹೈ, ನೆಹರು ನಿಕೇತನ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಓನರ್. ಇವರು ಓನರ್. ಆ ಸ್ಕೂಲ್ ನೋಡಿದ್ರೆ, ಆ ಫೌಂಡರ್, ಆ ಸ್ಕೂಲ್ ನೋಡ್ರೆ ಕಳೆದೋಗ್ಬಿಡ್ತೀರಾ. ಕೇರಳದಲ್ಲಿ. ಫ್ರಮ್ ಕೇರಳ. We are settled in Nellore, Andhra Pradesh. Started a school in 93. And my son did MBA here only in IBS college. ನೀವೇನು ಓದಿದ್ರಿ ಅಮ್ಮ? ನೀವೇನು ಓದಿದ್ರಿ? ಎಜುಕೇಶನ್? ವಾಟ್ ಇಸ್ ಯುವರ್ ಎಜುಕೇಶನ್? Trained post graduate. MA literature. ಅಂದ್ರೆ ಅವರೇ ಫೌಂಡರ್ ಅಂದ್ಮೇಲೆ ಒಬ್ಬರು ಸ್ಕೂಲ್ ನಡೆಸ್ತಾರೆ ಅಂದ್ರೆ ನೋಡಿ, ಇದು ಇವ್ರ ಸ್ಕೂಲ್. ಬಟ್ ಏನಂದ್ರೆ ಹೇಳ್ತೀನಿ, ಇದು ಸ್ಕೂಲ್ ಅಲ್ಲ ನೋಡಿ, ಇದೆ ಸ್ಕೂಲು. House like a palace, my house. ಇವ್ರ ಮನೆ ಒಳ್ಳೆ ಪ್ಯಾಲೇಸ್ ಥರ ಇದ್ದಿದ್ದು. ಬಟ್ ಇವರಿಗೆ both the kidneys got failed. ಕಿಡ್ನಿ ಫೇಲ್, ಆಮೇಲೆ Attack. ಎಲ್ಲ ಹೋಗ್ಬಿಟ್ಟು ಅವ್ರ ಮಗ ಆ ಸ್ಕೂಲ್ನ, ಆ ಬಂಗ್ಲೆನ 1.5-2 ಕೋಟಿಗೆಲ್ಲ ಸೇಲ್ ಮಾಡಿ ಆ ಫುಲ್ ದುಡ್ಡನ್ನ ಆಪ್ರೇಷನ್ ಮಾಡಿಸಿ Apollo here. ಅವ್ರ ಮಗ ಇವಾಗ ಬಂದ್ಬಿಟ್ಟು ರೋಡ್ ಅಲಿತವ್ರು. ಅವ್ರ ಮಗ ಬಂದ್ಬಿಟ್ಟು ರಾಷ್ಟ್ರಪತಿ. ಅವ್ರು ಈಸ್ ದ ಫೇಮಸ್ ಭರತನಾಟ್ಯಂ ಡ್ಯಾನ್ಸರ್, ಕೂಚಿಪುಡಿ ಡ್ಯಾನ್ಸರ್. got from President Chandrababu Naidu ಅವಾರ್ಡ್. ಆಮೇಲೆ ರಾಷ್ಟ್ರಪತಿ ಅವ್ರ ಹತ್ರ ಎಲ್ಲ ಪದಕ ತಗೊಂಡಿದ್ದಾನೆ. ಇವಾಗ ಇವ್ರ ಮಗ ಬಂದ್ಬಿಟ್ಟು 1.5 ತಿಂಗಳು ಬಿಟ್ಬಿಟ್ಟು ಯಾರಿಗೂ ಹೇಳ್ದೆ ಹೋಗಿರೋದು. ನನಗೆ ಪೊಲೀಸರು ಫೋನ್ ಮಾಡಿ, ಈ ಥರ ಒಬ್ರು ಇದ್ದಾರೆ, ಬಂದ್ಬಿಟ್ಟು ಆಶ್ರಯ ಕೊಡಿ ಅಂತ. That's a 2-town police station. And that police officer only told this is the best ashram all over here. Actually, he told to be in the house where we were staying in RR Nagar. That house owner's place only. But I only wanted to come to an ashram. They suggested this. ಆಮೇಲೆ ಇವರೆಲ್ಲ ಡೈಮಂಡ್ ಹಾಕೊಳ್ತಾ ಇದ್ದು, ಡೈಮಂಡ್ ಬ್ಯಾಂಗಲ್ಲು, ಇಯರಿಂಗ್ಸ್ ಎಲ್ಲ. ಬಟ್ ಅವ್ರಿಗೆ ಅಂದ್ರೆ ಸುಮ್ಮನೆ ಮನುಷ್ಯ ತರ ಇದ್ದಾರೆ, ಬಟ್ ಅವ್ರಿಗೆ ಇದಿಲ್ಲ ಬಾಡಿಲಿ. ಆಮೇಲೆ ಇವ್ರ ಮಗ ಬಿಟ್ಟು ಹೋದ್ಮೇಲೆ ಅವ್ರ ಮಗನಿಗೆ ಪೊಲೀಸರು ಸರ್ಚ್ ಮಾಡ್ತಾರೆ.
ಸರ್ಚ್ ಮಾಡಿದಾಗ ಒಂದು ಹುಡುಕಿ ಡೆಲ್ಲಿಲಿ ಸಿಗ್ತಾನೆ. ಆಮೇಲೆ ಕರ್ಕೊಂಬಂದು ಕೇಳಿದ್ರೆ ಅವ್ರ ಮಗ ಫುಲ್ ಸೈಕೋ ಆಗ್ಬಿಟ್ಟವನೆ. ಅಂದರೆ ಒಂಥರ ದುಡ್ಡು ಖರ್ಚು ಮಾಡಿ ಎಲ್ಲ ಮನೆ ಮಠ ಮಾರಿ ಅವನು ಇನ್ವೆಸ್ಟ್ ಮಾಡಿ ದುಡ್ಡೆಲ್ಲ ಒಂದು 23 ಲಕ್ಷ ರೂಪಾಯಿ ಅಮ್ಮನ ಖರ್ಚಿಗೆ ಹಾಕಿ ಅಮ್ಮನಿಗೆ ಹಾಕಿರೋದು. ಎಲ್ಲ ತುಂಬಾ ಇನ್ನೋಸೆಂಟ್ ಮಗ. ಬಟ್ 27 ಅಲ್ಲ ಏಜು? 27 ಏಜ್. ಇವಾಗ ಎಲ್ಲ ಹೋಗಿದ್ದಾನೆ. ಹೋಗ್ಬಿಟ್ಟು ದುಡ್ಕೊಂಬರ್ತೀನಿ ಅಮ್ಮನ ಸಾಕ್ತೀನಿ ಅಂತ ಹೋಗೋವನು. ಎಲ್ಲ ಹೋಗಿದ್ದಾನೆ ಗೊತ್ತಿಲ್ಲ. ಎಲ್ಲ ಲಾಸ್ ಮಾಡಿಕೊಂಡು ಏನು ಒಂದು ಕಡೆ ಈ ಥರ ನೋಡಿ, ಇವಾಗ ಎಷ್ಟು ಅಪ್ಪ ಅಮ್ಮನ ಆಚೆ ಹಾಕ್ತಾರೆ, ಅವನು ಅವ್ರ ಅಮ್ಮನ ಉಳ್ಸೋಕೆ ಅವನೇ ಆಚೆ ಹೋಗ್ಬಿಟ್ಟವ್ರೆ. ಎಲ್ಲ ಮಾರ್ಕೊಂಡು ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ. ಬಟ್ ಏನಾಗಿದೆ ಅಂದ್ರೆ ಫ್ರಸ್ಟ್ರೇಷನ್ ಇಲ್ಲ. ನೋಡಿ ಸರ್, ಅದು ಅಂಥವ್ರು ಇರ್ತಾರೆ ಇಂಥವ್ರು ಇರ್ತಾರೆ. ಈಗ ಬಟ್ ಫೋನ್ ಮಾಡ್ರೆ ಫೋನಿಗೆ ಸಿಗಲ್ಲ, ನಾಟ್ರ ಮಾಡ್ಕೊಂಬಿಟ್ಟಿರ್ತಾನೆ. ಗೊತ್ತಿಲ್ಲ, ಅವನಂತರ ಸೈಕೋ ಹೋಗ್ಬಿಟ್ಟಾನೆ ಸರ್. ಈಗ ಸ್ವಲ್ಪ ಏನಾದ್ರು ಜಾಸ್ತಿ ಬೈದ್ಬಿಟ್ರೆ ಅವನೇ ಚಾಕು ಹಾಕೊಂಡ್ಬಿಡ್ತಾನೆ. ಆ ಥರ ಮನುಷ್ಯ ಆಗ್ಬಿಟ್ಟಿದೆ. ಇವರು ಫುಲ್ಲು ಅವರು ಪೊಲೀಸ್ ಸರ್ಚ್ ಮಾಡ್ತಾವ್ರು. ಅಮ್ಮ ಇಲ್ಲಿಗೆ ಬಂದು ದಿನ ಆಳೋದು, ನನ್ನ ಮಗ ಎಲ್ಲೋದ, ಪ್ಲೀಸ್ ಹುಡ್ಕೊಡಿ, ನನ್ನ ಮಗ ಎಲ್ಲೋ ಸತ್ತೋದನ್ನ ಬದುಕಿದ್ದಾನ ಅಂತ. ಆಮೇಲೆ ಪೊಲೀಸೆಲ್ಲ ಫುಲ್ ಟ್ರೈನ್ ಮಾಡಿ ಬಾಂಬೆಗೆ ಹೋಗಿ ಅವನ್ನ ಕ್ಯಾಚ್ ಮಾಡ್ಕೊಂಡ್ಬಂದಿದ್ದು. ಪೊಲೀಸರು ಬಂದ್ಬಿಟ್ಟು ಮಾತಾಡ್ಸ್ಕೊಂಡಲ್ಲ. ಆಮೇಲೆ ಇದಾನೆ ಅಂತ ಅಂದಮೇಲೆ ಸ್ವಲ್ಪ ಅವರು ರಿಲ್ಯಾಕ್ಸ್ ಆದರು. ಆಮೇಲೆ ಇಲ್ಲ ಇವಾಗೇನಿಲ್ಲ. ಬಟ್ ಮೆಡಿಕೇಶನ್ put it in such a way they took 1 crore for that repair, and it is magic of medicine, it seems. Never happened to anybody. 1 in a crore it will happen. They have done that for me. how you are feeling now here? I hear it is really very good, very clean, spotlessly clean. That the sub-inspector of police in Town, he used to ask a house owner and find out how I was here, and they would tell this is the best place you have put for me, and they are looking after very well. I am not able to eat rice and all. They give me roti every day. ಅವ್ರಿಗೆ ರೈಸ್ ಎಲ್ಲ ಕೊಡಂಗಿಲ್ಲ, ದಿನ ಚಪಾತಿ ಮಾಡ್ಕೊಂಡು ಬಾಡಿಲಿ ಏನು ಇಲ್ಲ, ಎಲ್ಲ ಡೈಲಿ ಅವರು 4 ಟೈಮ್ ಕಾಫಿ ಕುಡಿಲೇಬೇಕು, ಅದು ಕೊಡಲೇಬೇಕು. ಆ ಥರ ಅವ್ರಿಗೆ ಮೈಂಡ್ ಸೆಟ್. ಮತ್ತು ರಾಯಲಾಗಿ ಬೆಳೆದಿರ್ತಾರಲ್ಲ, ಅದಕ್ಕೆ ಹೇಳಿದ್ದು ನಿಮ್ಗೆ ಅವಾಗಲೇ ಸಮಯ ಸಂದರ್ಭ ಹಂಗೆ ಮಾಡ್ಸುತ್ತಷ್ಟೇ. ನೀವು ಎಷ್ಟೇ ಕೋಟಿಗಿರಿ, ಸಮಯ ಸಂದರ್ಭ It's that they look after with love, not because charity or something. They don't have that feeling at all. ಬಟ್ ಅದೇ ಹೇಳಿದ್ನಲ್ಲ ನೋಡಿ, This is the first time I'm coming out of home, and I'm able to adjust here. People are good. ಎಷ್ಟು ದಿನ ಆಯಿತು? Now 4 months, so I came here. ಅಂದರೆ ಇವರು ಬಂಗ್ಲೆ ಥರ ಮನೇಲಿದ್ದು ದೊಡ್ಡ ಸ್ಕೂಲಿಗೆ ಡೈಮಂಡ್ ಆಗ್ತಾ ಇದೆಲ್ಲ. Fully, totally in AC, central AC. ಹಿಂಗೆ ಕಾರಲ್ಲಿ ಬಂದರೆ ಕಾರ್ ತೆಗಿಯೋಕ್ಕೊಬ್ಬ, ಕೆಳಗಿಡ್ಸೋಕ್ಕೊಬ್ಬ, ಆ ಥರ ಎಲ್ಲ ಇದ್ದು. ಹೌದು. Now we don't have anything. Any relations? ಸಂಬಂಧ My brother is there in Hyderabad. He's a retired superintendent of police, and he is also bedridden. He fell off down and this hand got ripped, got cut. SP ಆಗಿದ್ರು. Superintendent of police, yeah. ಬಟ್ ವೆಲ್ ಎಜುಕೇಟೆಡ್. ಅವ್ರ ಮಗ ಅಂತೂ ಫುಲ್ He ಎಜುಕೇಟೆಡ್. is college topper, my son, in IBS, Mysore Road. There. ಅದಕ್ಕೆ ಸ್ವಲ್ಪ ಟೈಮ್ ಖರಾಬ್ ಆಗಿದ್ರೆ ಏನು ಮಾಡ. From top to down fell off. From ಶನಿ heaven ದೇಶ to ಅಂತಾರೆ. Patalam. ಬಟ್ ನೌ ಯು ಆರ್ ಇನ್ ಗುಡ್ ಪ್ಲೇಸ್ ನಾ. Very nice, the best place. ಒಳ್ಳೇದಾಗ್ಲಿಮ್ಮ. ಆದಷ್ಟು ಬೇಗ ನಿಮ್ಮ ಮಗ ಬಂದು ನಿಮ್ಮನ್ನ ವಾಪಸ್ ಕರ್ಕೊಂಡು ಹೋಗಂಗಾಗಲಿ. I'll stay here, let him go.